ವಜ್ರೇಶ್ವರಿ ಸಂಸ್ಥೆಯ ಎರಡನೇ ಸಿನಿಮಾಸ್ಕೋಪ್ ಸಿನಿಮಾ ಮಹಾಗುರುಗಳು 7 ಹಾಡುಗಳು ಕೂಡ ಸೂಪರ್ ಡೂಪರ್ ಹಿಟ್. ಅಶ್ವಥ್ ಅವರ ಆ್ಯಕ್ಟಿಂಗು ಅತ್ಯದ್ಭುತವಾಗಿರುತ್ತೆ. ನಾಯಕಿ ಪಾತ್ರದಲ್ಲಿ ಮಾಲಾಶ್ರೀ ಅವ್ರು ಮಾಡಬೇಕಾಗಿತ್ತು. ಮಾಲಾಶ್ರೀ ಅವ್ರು ಮಾಡಿಬಿಟ್ಟಿದ್ರಂತೂ ಸೂಪರ್ ಹಿಟ್ ಆಗ್ಬಿಡ್ತಾಯಿತ್ತು. ಎಷ್ಟೋ ಜನ ಮಾತಾಡ್ಕೊಂಡಿದ್ದುಂಟು. ಶಬ್ದವೇದಿ ಸಿನಿಮಾ 1994ರಲ್ಲೇ ಸೆಟ್ಟೇ ಇರಬೇಕಾಗಿತ್ತು. ಅನುರಾಗದ ಅಲೆಗಳು ಇದು ರಾಘಣ್ಣ ಅಭಿನಯದ ಸಿನಿಮಾ. 1993ರಲ್ಲಿ ಅನುರಾಗದ ಅಲೆಗಳು ಸಿನಿಮಾ ರಿಲೀಸ್ ಆಗುತ್ತೆ. ಅನುರಾಗದ ಅಲೆಗಳು ಶುರು ಆಗಲಿಕ್ಕೆ ಪ್ರಮುಖ ಕಾರಣ ಎಸ್ ನಾರಾಯಣ್ ಅವರು 1992ರಲ್ಲಿ ಡೈರೆಕ್ಟರಾಗಿ ಪಾದಾರ್ಪಣೆಯನ್ನು ಮಾಡ್ತಾರೆ. ಅವರ ಮೊಟ್ಟ ಮೊದಲ ನಿರ್ದೇಶನದ ಸಿನಿಮಾ ಚೈತ್ರದ ಪ್ರೇಮಾಂಜಲಿ ಅತಿ ದೊಡ್ಡ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. 1992ರಲ್ಲಿ ಚೈತ್ರದ ಪ್ರೇಮಾಂಜಲಿ ಯಾವ ರೀತಿ ಸಂಚಲನ ಸೃಷ್ಟಿ ಮಾಡಿಬಿಡ್ತು ಅಂದರೆ, ಆ ಸಿನಿಮಾದ ಹಾಡುಗಳ ಮುಖಾಂತರನೇ ಆ ಸಿನಿಮಾ ಅಷ್ಟು ಅದ್ಧೂರಿ ಜಯಬೇರಿಯನ್ನು ಬಾರಿಸುತ್ತೆ. ಸಿನಿಮಾದ ಕತೆ ಕೂಡ ಚೆನ್ನಾಗಿರುತ್ತೆ. ಹೊಸ ನಾಯಕ ನಾಯಕಿ, ಡೈರೆಕ್ಟ್ರು ಕೂಡ ಹೊಸಬ್ರೆ. ಆದರೆ ಆ ಸಿನಿಮಾಗೆ ಬ್ಯಾಕ್ ಬೋನ್ ಅಂದರೆ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ. ಹಂಸಲೇಖ ಅವರ ಮ್ಯೂಸಿಕ್ ಮತ್ತು ಹಾಡುಗಳ ದೆಸೆಯಿಂದನೇ ಆ ಸಿನಿಮಾ ಅಷ್ಟು ದೊಡ್ಡ ಹಿಟ್ ಆಗುತ್ತೆ. ಮತ್ತು ಆ ಸಿನಿಮಾದ ಕ್ಯಾಸೆಟ್, ಆಡಿಯೋ ಕ್ಯಾಸೆಟ್ಟು ದಾಖಲೆ ಮಟ್ಟದಲ್ಲಿ ಮಾರಾಟವಾಗುತ್ತೆ. ಅದು ಆಗ ಎಲ್ಲ ಪತ್ರಿಕೆಗಳಲ್ಲೂ ಅದೇ ಸುದ್ದಿ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಆಡಿಯೋ ಕ್ಯಾಸೆಟ್ ಬಹುದೊಡ್ಡ ದಾಖಲೆಯನ್ನು ಮಾಡಿದೆ ಅಂತೇಳಿ ಎಲ್ಲ ಪತ್ರಿಕೆಗಳಲ್ಲೂ ಆ ಸುದ್ದಿ ಆಗುತ್ತೆ. ಅಂತಹ ಒಂದು ದೊಡ್ಡ ಹಿಟ್ ಸಿನಿಮಾವನ್ನು ಎಸ್ ನಾರಾಯಣ್ ಕನ್ನಡ ಚಿತ್ರರಂಗ ಕೊಡ್ತಾರೆ. ಆ ಸಿನಿಮಾ ಹಿಟ್ ಆಗ್ತಿದೆ ತಡ ವಜ್ರೇಶ್ವರಿ ಸಂಸ್ಥೆಯವರು ಎಸ್ ನಾರಾಯಣ್ ಅವ್ರ ಬಗ್ಗೆ ಗಮನ ವಹಿಸ್ತಾರೆ. ಏನು ಈ ಹುಡುಗ ಹೊಸದಾಗಿ ಬಂದಂಥವನು ಇಷ್ಟು ದೊಡ್ಡ ಹಿಟ್ ಸಿನಿಮಾವನ್ನು ಕೊಟ್ಬಿಟ್ನಲ್ಲ ಅಂತ. ಅದೇ ವರ್ಷ ಎಸ್ ನಾರಾಯಣ್ ಅವರ ನಿರ್ದೇಶನದ ಎರಡನೇ ಸಿನಿಮಾ ರಿಲೀಸ್ ಆಗುತ್ತೆ. ಅದು ನಂಜುಂಡ. ವಿನೋದ್ ರಾಜ್ ಅವರು ಆ ಸಿನಿಮಾದ ನಾಯಕ, ಲೀಲಾವತಿಯವರು ಪ್ರೊಡ್ಯೂಸರ್. ಆ ಸಿನಿಮಾ ಕೂಡ ಸಕ್ಸಸ್ ಆಗುತ್ತೆ. 2 ಸಿನಿಮಾಗಳು 1992 2-3 ತಿಂಗಳ ಆಸುಪಾಸಿನಲ್ಲೇ ರಿಲೀಸ್ ಆಗುವಂಥದ್ದು. ಆ 2 ಸಿನಿಮಾ ಸಕ್ಸಸ್ ಆಗ್ತಿದ್ದೆ ತಡ ದೊಡ್ಡ ಮನೆಯಿಂದ ಎಸ್ ನಾರಾಯಣ್ ಅವರಿಗೆ ಕರೆ ಹೋಗುತ್ತೆ. ನೀವು ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡಬೇಕು ಅಂಥೇಳಿ ಕರೆ ಹೋಗುತ್ತೆ. ಎಸ್ ನಾರಾಯಣ್ ಅವರ ಅದೃಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ 2 ಸಿನಿಮಾ ಮಾಡಿರೋದು. 2 ಸಿನಿಮಾ ಸಕ್ಸಸ್ ಆಗ್ತಿದೆ ತಡ ದೊಡ್ಡ ಮನೆಯಿಂದ ಅವರಿಗೆ ಕಾಲ್ ಬರುತ್ತೆ, ನಮ್ಮ ಸಂಸ್ಥೆನಲ್ಲೂ ಒಂದು ಸಿನಿಮಾನ ನಿರ್ದೇಶನ ಮಾಡಿ ಅಂತ. ಇಂಥ ಅದೃಷ್ಟ ಸಿಗೋದು ಬಹಳ ಅಪರೂಪ. ದೊಡ್ಡ ಮನೆಯಿಂದನೇ ಕರೆ ಬಂದ ತಕ್ಷಣವೇ ಅವರು ಇನ್ನೂ ತಡ ಮಾಡೋದಿಲ್ಲ. ಒಂದು ಒಳ್ಳೆಯ ಕಥೆಯನ್ನು ಮಾಡಬೇಕು ಅಂಥೇಳಿ ಕತೆ ಬರೆಯೋದಕ್ಕೆ ಮುಂದಾಗ್ತಾರೆ. ಅದೇ ಅನುರಾಗದ ಅಲೆಗಳು. ಈ ಅನುರಾಗದ ಅಲೆಗಳು ಸಿನಿಮಾದ ಕಥೆಯ ಹಿಂದೆ ಒಂದು ಸ್ಟೋರಿ ಇದೆ. ಅದೇನೆಂದರೆ, ಅದು 1993ರಲ್ಲಿ ಶೃಂಗಾರ ಕಾವ್ಯ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ರಘುವೀರ್ ಅವರ 2ನೇ ಸಿನಿಮಾ ನಾಯಕರಾಗಿ. ಆ ಸಿನಿಮಾ ಕೂಡ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗುತ್ತೆ. ರಘುವೀರ್ ಅವರ ನಾಯಕತ್ವದ ಶೃಂಗಾರ ಕಾವ್ಯ ಸಿನಿಮಾಗೆ ಎಸ್ ನಾರಾಯಣ್ ಅವರು ಡೈಲಾಗ್ ಬರೀಬೇಕಾಗಿರುತ್ತೆ. ಆಗ ಶೃಂಗಾರ ಕಾವ್ಯದ ಕತೆ ಎಸ್ ನಾರಾಯಣ್ ಅವ್ರಿಗೂ ಗೊತ್ತಾಗುತ್ತಲ್ಲ. ಆ ಕಥೆಯ ಎಳೆಯನ್ನು ಇಟ್ಕೊಂಡು ಸೇಮ್ ಅದೇ ಶೈಲಿನಲ್ಲಿ ಮತ್ತೊಂದು ಕಥೆಯನ್ನು ಬರೀತಾರೆ. ಅದೇ ಅನುರಾಗದ ಅಲೆಗಳು. ಏನು ನೋಡಿ, ಶೃಂಗಾರ ಕಾವ್ಯ ಸಿನಿಮಾದಲ್ಲೂ ನಾಯಕಿಗೂ ಬ್ರೈನ್ ಟ್ಯೂಮರ್ ಇರುತ್ತೆ. ಅನುರಾಗದ ಅಲೆಗಳು ಸಿನಿಮಾದಲ್ಲಿ ನಾಯಕಿಗೆ ಕ್ಯಾನ್ಸರ್ ಇರುತ್ತೆ. ಆ ಸಿನಿಮಾದ ನಾಯಕ ಕೂಡ ಡ್ಯಾನ್ಸರ್ ಮತ್ತು ಸಿಂಗರು. ಅನುರಾಗದ ಅಲೆಗಳು ಸಿನಿಮಾದಲ್ಲೂ ನಾಯಕ ಸಿಂಗರ್. ಶೃಂಗಾರ ಕಾವ್ಯದ ಇನ್ಸ್ಪಿರೇಷನ್ ಮೇಲೆ ಅನುರಾಗದ ಅಲೆಗಳು ಸಿನಿಮಾದ ಕತೆ ಹುಟ್ಕೊಳ್ಳುತ್ತೆ. ಮತ್ತು ಆ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಹಂಸಲೇಖ ಅವ್ರನ್ನೇ ಆಯ್ಕೆ ಮಾಡ್ಕೋತಾರೆ. ಚೈತ್ರದ ಪ್ರೇಮಾಂಜಲಿ ಅದ್ದೂರಿ ಯಶಸ್ವಿ ಸಿನಿಮಾ ಆಗಿರುತ್ತೆ. ಅದೇ ಮ್ಯೂಸಿಕ್ ಡೈರೆಕ್ಟರ್ ಬೇಕು ಅಂತ ಹೇಳ್ಬಿಟ್ಟು ಅನುರಾಗದ ಅಲೆಗಳು ಸಿನಿಮಾಗೆ ಹಂಸಲೇಖ ಅವ್ರನ್ನೇ ಆಯ್ಕೆ ಮಾಡ್ಕೋತಾರೆ. ಮತ್ತು ಅನುರಾಗದ ಅಲೆಗಳು ಸಿನಿಮಾ ವಜ್ರೇಶ್ವರಿ ಸಂಸ್ಥೆಯ 2ನೇ ಸಿನಿಮಾಸ್ಕೋಪ್ ಸಿನಿಮಾ. ಮೊದಲನೇದು ರಣರಂಗ, 2ನೇದು ಅನುರಾಗದ ಅಲೆಗಳು. ಮತ್ತು ಹಂಸಲೇಖ ಅವರು ವಜ್ರೇಶ್ವರಿ ಸಂಸ್ಥೆಗೆ 3ನೇ ಸಿನಿಮಾ ಅದು. ರಣರಂಗ ಪರಶುರಾಮ ನಂತರ ಅನುರಾಗದ ಅಲೆಗಳು ಸಿನಿಮಾದಲ್ಲಿ ಮತ್ತೆ ಅಣ್ಣವರ ಬ್ಯಾನರ್ಗೆ ಹಂಸಲೇಖ ಅವರು ಮ್ಯೂಸಿಕನ್ನು ಕೊಡ್ತಾ ಇರ್ತಾರೆ. ಎಲ್ಲ ಕಾರಣಗಳಿಂದ ಅನುರಾಗದ ಅಲೆಗಳು ರಿಲೀಸ್ಗೂ ಮುಂಚೆನೇ ಸಾಕಷ್ಟು ನಿರೀಕ್ಷೆನ ಹುಟ್ಟಿಸುತ್ತೆ. ಒಂದು, ಎಸ್ ನಾರಾಯಣ್ ಅವರು ಡೈರೆಕ್ಷನ್ ಮಾಡ್ತಾಯಿದ್ದಾರೆ ಅನ್ನೋದು. ಅವರ 2 ಸಿನಿಮಾಗಳು ಕೂಡ ಸಕ್ಸಸ್ ಆಗಿದೆ. ಇದು ಅಣ್ಣವರ ಕಂಪ್ನಿಗೆ ಎಸ್ ನಾರಾಯಣ್ ಅವರು ಮೊದಲನೇ ಬಾರಿ ಡೈರೆಕ್ಷನ್ ಮಾಡ್ತಾಯಿದ್ದಾರೆ ಅನ್ನೋದು. ಮತ್ತೊಂದು, ಹಂಸಲೇಖ ಅವರು ಸಾಹಿತ್ಯ ಮತ್ತು ಸಂಗೀತ ಕೊಡ್ತಾ ಇರೋದು. ಚೈತ್ರದ ಪ್ರೇಮಾಂಜಲಿ ನಂತರ ಎಸ್ ನಾರಾಯಣ್ ಅವ್ರ ಜೊತೆ 2ನೇ ಸಿನಿಮಾ. ಹಾಗೂ ರಾಘಣ್ಣ ಆ ಸಿನಿಮಾದಲ್ಲಿ ಡಿಫ್ರೆಂಟ್ ರೋಲ್ನಲ್ಲಿ ಕಾಣಿಸ್ತಾ ಇದ್ದಾರೆ. ಈ ಎಲ್ಲ ಕಾರಣಗಳಿಂದ ಅನುರಾಗದ ಅಲೆಗಳು ಸಿನಿಮಾ ರಿಲೀಸ್ಗೂ ಮುಂಚೆ ಸಾಕಷ್ಟು ಕುತೂಹಲವನ್ನು ಸೃಷ್ಟಿ ಮಾಡುತ್ತೆ. ಮತ್ತು ಆ ಸಿನಿಮಾದ ಹಾಡುಗಳು ಕೂಡ ಭರ್ಜರಿ ಯಶಸ್ವಿ ಆಗುತ್ತೆ, ಭರ್ಜರಿ ಸೌಂಡ್ ಮಾಡುತ್ತೆ. ರಿಲೀಸ್ಗೂ ಮುಂಚೆನೇ ಅನುರಾಗದ ಅಲೆಗಳು ಸಿನಿಮಾದ ಹಾಡುಗಳು ಬಹಳನೇ ಪಾಪ್ಯುಲರ್ ಆಗಿಬಿಡುತ್ತೆ. 7 ಹಾಡುಗಳು ಕೊಟ್ಟಿರ್ತಾರೆ ಮಹಾಗುರುಗಳು. 7 ಹಾಡುಗಳು ಕೂಡ ಸೂಪರ್ ಡೂಪರ್ ಹಿಟ್. ಆ ಹಾಡನ್ನು ಕೇಳಿದಂತಹ ಅಭಿಮಾನಿಗಳು ಈ ಸಿನಿಮಾ ಕೂಡ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗುತ್ತೆ. ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಕೂಡ
ಅದ್ದೂರಿ ಜಯಬೇರಿಯನ್ನು ಬಾರಿಸಿತ್ತು. ಅದಕ್ಕೂ ಹಾಡುಗಳೇ ಕಾರಣವಾಗಿತ್ತು. ಈಗ ಅನುರಾಗದ ಅಲೆಗಳು ಸಿನಿಮಾದ ಹಾಡುಗಳು ಕೂಡ ಸೂಪರ್ ಹಿಟ್ ಆಗಿದೆ. ಈ ಸಿನಿಮಾ ಕೂಡ ಅದೇ ರೀತಿ ಯಶಸ್ವಿ ಸಿನಿಮಾ ಆಗತ್ತೆ ಅಂತಲೇ ಎಲ್ಲರೂ ನಿರೀಕ್ಷೆ ಮಾಡಿ. ಆದರೆ ಅನುರಾಗದ ಅಲೆಗಳು ಏನು ಅಭಿಮಾನಿಗಳ ನಿರೀಕ್ಷೆಯನ್ನು ಇಟ್ಟಿದ್ರು ಆ ನಿರೀಕ್ಷೆಯನ್ನು ಮುಟ್ಟೋದಿಲ್ಲ. ಆ್ಯಾವ್ರೇಜ್ ಸಿನಿಮಾ ಅಂತ ಅನ್ನಿಸ್ಕೊಬಿಡುತ್ತೆ. ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು ಮತ್ತು ಆ ಸಿನಿಮಾದ ಕತೆ ಕೂಡ ಚೆನ್ನಾಗಿತ್ತು. ಆ ಸಿನಿಮಾದಲ್ಲಿ ಎಲ್ಲರೂ ಕೂಡ ಒಳ್ಳೆ ಆ್ಯಕ್ಟಿಂಗ್ ಮಾಡಿದರು. 7 ಹಾಡುಗಳು ಕೂಡ ಸೂಪರ್ ಡೂಪರ್ ಹಿಟ್ ಇತ್ತು ಮತ್ತು ಆ ಸಿನಿಮಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ಅದ್ಭುತವಾಗಿತ್ತು. ಅಶ್ವಥ್ ಅವರ ಆ್ಯಕ್ಟಿಂಗು ಅತ್ಯದ್ಭುತವಾಗಿರುತ್ತೆ. ತೂಗುದೀಪ ಶ್ರೀನಿವಾಸ್ ಅವರು ಆಗ ಅವರು ಎಲ್ಲದರಲ್ಲೂ ವಿಲನ್ ಪಾತ್ರದಲ್ಲಿ ಮಾಡ್ತಿದ್ದಂಥವ್ರು. ಅನುರಾಗದ ಅಲೆಗಳು ಸಿನಿಮಾದಲ್ಲಿ ಪಾಸಿಟಿವ್ ರೋಲ್ ಇರುತ್ತೆ ಅವರಿಗೆ. ಅದು ಒಂದು ಸ್ವಲ್ಪ ಎಲ್ಲರಿಗೂ ಶಾಕ್. ಆವಾಗ ತೂಗುದೀಪ ಶ್ರೀನಿವಾಸ್ ಅಂದರೆ ವಿಲನ್ ರೋಲಲ್ಲಿ ಮಾಡಬೇಕಾಗಿತ್ತು. ಆದರೆ ಅನುರಾಗದ ಅಲೆಗಳು ಸಿನಿಮಾದಲ್ಲಿ ಅವರು ಡಾಕ್ಟರ್ ರೋಲ್. ಅಶ್ವಥ್ ಅವರ ಸ್ನೇಹಿತ, ಅವರ ಆ್ಯಕ್ಟಿಂಗ್ ಕೂಡ ಅತ್ಯದ್ಭುತವಾಗಿರುತ್ತೆ. ಪೃಥ್ವಿರಾಜ್ ಅವರು, ವೈಶಾಲಿ ಕಾಸರವಳ್ಳಿ ಮತ್ತು ಆ ಸಿನಿಮಾದ ನಾಯಕಿ ಮಮತಾಶ್ರೀ, ಈ ರೀತಿ ಎಲ್ಲರೂ ಕೂಡ ತಮ್ಮ ಪಾತ್ರಕ್ಕೆ ನ್ಯಾಯವನ್ನು ಒದಗಿಸಿರ್ತಾರೆ. ಆದರೂ ಆ ಸಿನಿಮಾ ನಿರೀಕ್ಷಿತ ಮಟ್ಟದಲ್ಲಿ ಯಶಸ್ವಿ ಆಗೋದಿಲ್ಲ. ಇದು ದೊಡ್ಡ ಮನೆಯವ್ರಿಗೆ ಸ್ವಲ್ಪ ಬೇಸರ ತರಿಸುತ್ತೆ. ಸಿನಿಮಾ ಕತೆ ಚೆನ್ನಾಗಿತ್ತು, ಡೈರೆಕ್ಷನ್ ಚೆನ್ನಾಗಿತ್ತು, ಹಾಡುಗಳಂತೂ ಸೂಪರ್ ಡೂಪರ್ ಹಿಟ್ ಆಗಿತ್ತು, ಎಲ್ಲರ ಆ್ಯಕ್ಟಿಂಗ್ ಕೂಡ ಅದ್ಭುತವಾಗಿತ್ತು. ಆದರೂ ಈ ಸಿನಿಮಾನ ಜನ ನೋಡಲಿಲ್ವಲ್ಲ ಅಂತ ಬೇಸರ ಪಟ್ಕೋತಾರೆ. ಆದರೂ ಅವರು ಎಸ್ ನಾರಾಯಣ್ ಅವ್ರ ಮೇಲೆ ಬೇಸರ ಪಟ್ಕೊಳ್ಳೋದಿಲ್ಲ. ಯಾಕಂದರೆ ಎಸ್ ನಾರಾಯಣ್ ಅವರು ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿರ್ತಾರೆ. ತಮ್ಮ 3ನೇ ಸಿನಿಮಾದಲ್ಲೂ ಕೂಡ ಭರ್ಜರಿ ಹೆಸರನ್ನು ಮಾಡ್ತಾರೆ. ಸಿನಿಮಾ ಆರ್ಥಿಕ ದೃಷ್ಟಿಯಿಂದ ಯಶಸ್ವಿ ಆಗದೇ ಇದ್ದರೂ ಕ್ವಾಲಿಟಿ ದೃಷ್ಟಿಯಿಂದ ಒಳ್ಳೆ ಸಿನಿಮಾ ಅಂತಲೇ ಅನ್ನಿಸ್ಕೊಳ್ಳುತ್ತೆ. ಇವತ್ತಿಗೂ ಆ ಸಿನಿಮಾನ ನೋಡಿದ್ರೆ ಯೂಟ್ಯೂಬ್ನಲ್ಲಿ ಯಾಕೆ ಈ ಸಿನಿಮಾ ಆವಾಗ ಹೋಗಲಿಲ್ಲ ಅಂತ ಎಷ್ಟೋ ಜನ ಆಶ್ಚರ್ಯ ಪಡೋದುಂಟು. ಅಷ್ಟು ಚೆನ್ನಾಗಿದೆ ಅನುರಾಗದ ಅಲೆಗಳು. ನೋಡಿಲ್ಲದೇ ಇರಬೇಕಾದ್ರೆ ಆ ಸಿನಿಮಾ ನೋಡಿ, ಆ ಸಿನಿಮಾದ ಹಾಡುಗಳು, ರಾಘಣ್ಣನ ಆ್ಯಕ್ಟಿಂಗು, ಅಶ್ವಥ್ ಅವರ ಆ್ಯಕ್ಟಿಂಗು ಮತ್ತು ಆ ಸಿನಿಮಾದಲ್ಲಿರುವಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಕೊನೆಯಲ್ಲಿ ಅಶ್ವಥ್ ಅವರ ಆ್ಯಕ್ಟಿಂಗಿಗೆ ಪ್ರತಿಯೊಬ್ಬರು ಕಣ್ಣೀರಾಗ್ತಾರೆ. ಆ ಥರ ಮನೋಜ್ಞ ಅಭಿನಯ ಅಶ್ವಥ್ ಅವ್ರದ್ದು. ಹೃದಯ ಆಡಿತು ಸಿನಿಮಾ ನಂತರ ಅನುರಾಗದ ಅಲೆಗಳು ಸಿನಿಮಾದಲ್ಲೂ ಕೂಡ ಅಶ್ವಥ್ ಅವರು ಒಳ್ಳೆಯ ಅಭಿನಯವನ್ನು ಮಾಡಿರ್ತಾರೆ. ಹೃದಯ ಆಡಿತು ಸಿನಿಮಾದಲ್ಲಿ ಅವ್ರ ಮಗಳಿಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ. ತನ್ನ ಮಗಳು ಸತ್ತೋಗ್ತಾಳೆ ಅನ್ನೋ ಒಂದು ದುಃಖದಲ್ಲಿ ಅವ್ರು ಮಾಡಿರುವಂಥ ಆ್ಯಕ್ಟಿಂಗು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಅದೇ ರೀತಿ ಅನುರಾಗದ ಅಲೆಗಳು ಸಿನಿಮಾದಲ್ಲಿ ಅವ್ರ ಮಗನಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾದ ಮೇಲೆ ಅವ್ರ ಆ್ಯಕ್ಟಿಂಗ್ ನೋಡೋದೇ ಅದ್ಭುತ. ಕಣ್ಣಲ್ಲೇ ಆ್ಯಕ್ಟಿಂಗ್ ಮಾಡ್ತಾರೆ, ಬೇರೆಯವ್ರಿಗೂ ಕಣ್ಣೀರು ಹಾಕ್ಸ್ಬಿಡ್ತಾರೆ ಪ್ರೇಕ್ಷಕರಿಗೆ. ಅಂತಹ ಒಂದು ಅದ್ಭುತವಾದ ಅಭಿನಯವನ್ನು ಅಶ್ವಥ್ ಅವರು ಮಾಡಿರ್ತಾರೆ. ಅನುರಾಗದ ಅಲೆಗಳು ನಮ್ಮ ಮೈಸೂರಿನಲ್ಲಿ ವುಡ್ಲ್ಯಾಂಡ್ಸ್ ಮತ್ತು ಶಾಂತಲಾ ಸಿನಿಮಾಗೆ ಬಂದಿರುತ್ತೆ. ಇದು ನಂಜುಂಡಿ ಕಲ್ಯಾಣ ರೀತಿಯೇ ಒಂದು ಬಹು ಯಶಸ್ವಿ ಸಿನಿಮಾ ಆಗ್ಬೋದು ಅಂದ್ಕೊಂಡಿರ್ತಾರೆ. ಆದರೆ ಅದು ಕಲೆಕ್ಷನ್ ಪಿಕಪ್ ಆಗೋದೇ ಇಲ್ಲ. 2ನೇ ವಾರದ ನಂತರ ಕಲೆಕ್ಷನ್ ಪಿಕಪ್ ಆಗುತ್ತೆ ಅಂತಲೇ ಅನ್ಕೋತಾರೆ. ಆದರೂ ಕೂಡ ಅನುರಾಗದ ಅಲೆಗಳು ಕಲೆಕ್ಷನ್ ಪಿಕಪ್ ಆಗೋದೇ ಇಲ್ಲ. ಯಾವಾಗ ಆ ಸಿನಿಮಾದ ಕಲೆಕ್ಷನ್ ಇಳಿಮುಖವಾಗ್ತಾ ಬರುತ್ತೋ ಆಗ ಅಭಿಮಾನಿಗಳು ಬೇರೆ ಥರ ಮಾತಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಈ ಸಿನಿಮಾದಲ್ಲಿ ನಾಯಕಿ ಬದಲಾಗಬೇಕಾಗಿತ್ತು, ನಾಯಕಿ ಪಾತ್ರದಲ್ಲಿ ಮಾಲಾಶ್ರೀ ಅವ್ರು ಮಾಡಬೇಕಾಗಿತ್ತು, ಮಾಲಾಶ್ರೀ ಅವ್ರು ಮಾಡಿಬಿಟ್ಟಿದ್ರಂತೂ ಸೂಪರ್ ಹಿಟ್ ಆಗಿಬಿಡ್ತಾಯಿತ್ತು. ಹೃದಯ ಆಡಿತು ಸಿನಿಮಾದಲ್ಲಿ ಮಾಲಾಶ್ರೀ ಅವರು ಹಾರ್ಟ್ ಪೇಷಂಟಾಗಿ ಮಾಡಿದರು. ಈ ಸಿನಿಮಾದಲ್ಲಿ ಕ್ಯಾನ್ಸರ್ ಪೇಷಂಟಾಗಿ ಒಳ್ಳೆ ಅಭಿನಯವನ್ನು ಕೊಟ್ಬಿಡೋರು. ಹೇಗಿದ್ರು ರಾಘಣ್ಣ ಮತ್ತು ಮಾಲಾಶ್ರೀ ಅವರ ಜೋಡಿ ಫೇವ್ರೆಟ್ ಜೋಡಿ ಅನ್ಸ್ಕೊಂಡಿತ್ತು. ಇದರಲ್ಲಿ ಮಾಲಾಶ್ರೀ ಅವರೇ ಮಾಡಿಬಿಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತಲೇ ಎಷ್ಟೋ ಜನ ಮಾತಾಡ್ಕೊಂಡಿದ್ದುಂಟು. ಮತ್ತು ಕೆಲವರು ಮಾತಾಡ್ಕೋತಾರೆ ಶಿವಣ್ಣ ಮತ್ತು ಮಾಲಾಶ್ರೀ ಮಾಡಬೇಕಾಗಿತ್ತು, ಶಿವರಾಜ್ ಕುಮಾರ್ ಮಾಡಿದ್ರು ಈ ಸಿನಿಮಾ ತುಂಬ ಚೆನ್ನಾಗಿ ಹೋಗ್ತಿತ್ತು ಅಂತಲೂ ಕೂಡ ಎಷ್ಟೋ ಜನ ಮಾತಾಡ್ಕೊಂಡಿದ್ದುಂಟು. ಆದರೂ ಅನುರಾಗದ ಅಲೆಗಳು ಸಿನಿಮಾದ ದುರಾದೃಷ್ಟ ಅಂತ ಹೇಳ್ಬೋದು. ಆ ಸಿನಿಮಾದಲ್ಲಿ ಹಾಡುಗಳು, ಸಂಗೀತ, ಆ್ಯಕ್ಟಿಂಗು, ಸ್ಟೋರಿ, ಡೈರೆಕ್ಷನ್ ಎಲ್ಲವೂ ಚೆನ್ನಾಗಿದ್ರು ಕೂಡ ಆ ಸಿನಿಮಾ ಯಾಕೋ ಸಕ್ಸಸ್ ಆಗೋದಿಲ್ಲ. ಆದರೂ ದೊಡ್ಡ ಮನೆಯವರಿಗೆ ಎಸ್ ನಾರಾಯಣ ಅವ್ರ ಮೇಲೆ ನಂಬಿಕೆ ಏನು ಕಮ್ಮಿ ಆಗೋದಿಲ್ಲ. ಅಣ್ಣವರ ಸಿನಿಮಾಗೆ ಅವ್ರನ್ನ ಆಯ್ಕೆ ಮಾಡ್ಕೋತಾರೆ. ಶಬ್ದವೇದಿ ಸಿನಿಮಾ 1994ರಲ್ಲೇ ಸೆಟ್ಟೇ ಇರಬೇಕಾಗಿತ್ತು. ಒಡ ಹುಟ್ಟಿದವರು ನಂತರ ಶಬ್ದವೇದಿ ಸಿನಿಮಾ ಸೆಟ್ಟೇ ಇರಬೇಕಾಗಿತ್ತು. ಆಗಲೇ ಎಸ್ ನಾರಾಯಣ ಅವರು ಡೈರೆಕ್ಷನ್ ಅಂತೇಳಿ ಜಾಹೀರಾತು ಕೂಡ ಪ್ರಕಟವಾಗಿರುತ್ತೆ. ಜೀವನ ಚೈತ್ರ, ಒಡ ಹುಟ್ಟಿದವರು ಮತ್ತು ಆಕಸ್ಮಿಕ ಈ 3 ಸಿನಿಮಾದ 25ನೇ ವಾರದ ಸೆಲೆಬ್ರೇಷನ್ ಇನ್ವಿಟೇಷನ್ ಕಾರ್ಡ್ನಲ್ಲಿ ಮುಂದೆ ಈ 3 ಸಿನಿಮಾದ ಫೋಟೋ ಇರುತ್ತೆ. ಅದರ ಹಿಂಭಾಗದಲ್ಲಿ ನಮ್ಮ ಮುಂದಿನ ಕಾಣಿಕೆ ಶಬ್ದವೇದಿ ಅಂತೇಳಿ ಅನೌನ್ಸ್ ಮಾಡಿರ್ತಾರೆ. ಮ್ಯೂಸಿಕ್ಕು ಉಪೇಂದ್ರ ಕುಮಾರ್, ಡೈರೆಕ್ಷನ್ ಎಸ್ ನಾರಾಯಣ್, ಪ್ರೊಡ್ಯೂಸರ್ ಪಾರ್ವತಮ್ಮ, ಹಾಡುಗಳು ಸಂಭಾಷಣೆ ಚಿ ಉದಯಶಂಕರ್, ಎಲ್ಲವೂ ಕೂಡ ರೆಡಿಯಾಗಿರುತ್ತೆ. ಅನುರಾಗದ ಅಲೆಗಳು ಆರ್ಥಿಕವಾಗಿ ಯಶಸ್ವಿ ಆಗದೇ ಇದ್ದರೂ ಕೂಡ ಎಸ್ ನಾರಾಯಣ್ ಅವರ ಕೆಲಸದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅವರಿಗೆ ಮತ್ತೊಂದು ಬಹುದೊಡ್ಡ ಜವಾಬ್ದಾರಿಯನ್ನು ವಹಿಸ್ತಾರೆ. ಅದು ಅಣ್ಣವರ ಸಿನಿಮಾ ನಿರ್ದೇಶನ. ಆದರೆ ಚಿ ಉದಯಶಂಕರ್ ಅವರು ತೀರ್ಕೊಂಡ್ರು ಅನ್ನೋ ಕಾರಣಕ್ಕೆ ಶಬ್ದವೇದಿ ಸಿನಿಮಾ 1994ರಲ್ಲಿ ಸೆಟ್ಟೇ ಇರೋದಿಲ್ಲ. ಅಣ್ಣವರು ಇನ್ನು ಮುಂದೆ ನಾನು ಸಿನಿಮಾ ಮಾಡಲ್ಲ ಅಂತ ತೀರ್ಮಾನ ಮಾಡ್ಕೊಬಿಟ್ಟಿರ್ತಾರೆ. ಆದರೆ ಅಭಿಮಾನಿಗಳ ಒತ್ತಡಕ್ಕೆ ಮಣಿದು 2000ನೇ ಇಸ್ವಿನಲ್ಲಿ ಶಬ್ದವೇದಿ ಸಿನಿಮಾದಲ್ಲಿ ಅಣ್ಣವರು ಆ್ಯಕ್ಟ್ ಮಾಡ್ತಾರೆ. ಆಗಲೂ ಕೂಡ ಆ ಸಿನಿಮಾದ ಜವಾಬ್ದಾರಿ, ನಿರ್ದೇಶನದ ಜವಾಬ್ದಾರಿಯನ್ನು ಎಸ್ ನಾರಾಯಣ್ ಅವರಿಗೆ ಕೊಡ್ತಾರೆ.